ಮಾತನಾಡಿಕೊಳ್ಳಲಿ. ನಾನು ಮತ್ತು ಮುಖ್ಯಮಂತ್ರಿಗಳ ನಡುವೆ ಮಾತುಕತೆ ಆಗಿರುವುದು ಪಕ್ಷದ ಪ್ರಮುಖರ ಎದುರುಗಡೆ ನನಗೂ ಸಿದ್ದರಾಮಯ್ಯನವರಿಗೂ ಗೊತ್ತಿದೆ. ಏನದು ಮಾತುಕತೆ? ಪ್ರತಿದಿನ ಮಾತಾಡ್ತೀರಪ್ಪ, ಯಾಕಂದ್ರೆ ಅವ್ರು ಸಿ ಎಮ್ಮು, ನೀವು ಡಿ ಸಿ ಎಮ್ಮು. ಎವ್ರಿ ಡೇ ನೀವು ಸರ್ಕಾರ ನಡೆಸುವಂಥ ವಿಚಾರದಲ್ಲಿ ಪ್ರತಿದಿನ ಮಾತಾಡ್ಕೋತೀರಿ. ಆದರೆ ಪರ್ಟಿಕ್ಯುಲರ್ ಆಗಿ ಮಾತಾಡ್ಕೊಂಡೀವಿ ಅಂತ ಹೇಳ್ತಿದ್ದೀರಲ್ಲ, ಅದು ಏನು? ಡಿ ಕೆ ಶಿವಕುಮಾರ್ ಅವರು ಬೇರೆಯವ್ರಿಗೆ ಹೇಳ್ತಾರೆ, ಯಾರೂ ಕೂಡ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ನನ್ನ ಪರವಾಗಿ ನನ್ನ ವಿರುದ್ಧವಾಗಿ ಯಾರೂ ಮಾತಾಡಬಾರ್ದು ಅಂತ. ಆದರೆ ನಾವಿಬ್ಬರು ಪ್ರೈವೇಟಾಗಿ ಮಾತಾಡ್ಕೊಂಡೀವಿ, ನಮ್ಮಿಬ್ಬರ ನಡುವೆ ಮಾತುಕತೆ ನಡೆದಿದೆ, ಅದು ಅವ್ರಿಗೂ ಗೊತ್ತು ನನಗೂ ಗೊತ್ತು. ಇಂಥ ಮಾತುಗಳು ಡಿ ಕೆ ಶಿವಕುಮಾರ್ ಯಾಕೆ ಆಡ್ತಾರೆ? ಇಂಥ ಮಾತುಗಳು ಯಾಕೆ ಅವ್ರು ಆಡ್ತಾರೆ? ಅವ್ರು ಆಡಿದ ಮೇಲೆ ಎಲ್ಲ ರೆಕ್ಕೆ ಪೆಕ್ಕ ಬಲ್ತು ಊಹಾಪೋಹಗಳು ಇನ್ನೂ ಜಾಸ್ತಿ ಆಗ್ತವೆ. ಈ ವಿಚಾರ ಇಲ್ಲಿಗೆ ಮುಗಿಸೋದಕ್ಕೆ ಸ್ವತಃ ಡಿ ಕೆ ಶಿವಕುಮಾರ್ ಅವ್ರಿಗೂ ಇಷ್ಟ ಇಲ್ಲ, ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವ್ರಿಗೂ ಮುಗಿಸೋಕ್ಕೆ ಇಷ್ಟ ಇಲ್ಲ. ನಾವು ಅಂದ್ಕೊಂಡ್ವಿ ಜನ ಮುಗಿದೋಯ್ತು ಅಂತ, ಆದರೆ ಇದನ್ನು ಮುಗಿಸುವ ಲಕ್ಷಣ ಕಾಣ್ತಾ ಇಲ್ಲ. ಹಾಗಾದರೆ ಪರಿಹಾರ ಯಾರ ಹತ್ರ ಇದೆ ಅಂತ ಕರ್ನಾಟಕದ ಜನ ಕೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಪರಸ್ಪರ ಮಾತಾಡ್ಕೊಂಡಿದ್ದಾರಲ್ಲ, ಅವರಿಬ್ಬರ ಹತ್ರ ಐತಾ ಪರಿಹಾರ, ಅಥವಾ ಹೈಕಮಾಂಡ್ ಹತ್ತಿರ ಇದೆಯಾ ಪರಿಹಾರ? ಯಾರ ಹತ್ರ ಇದೆ ಪರಿಹಾರ? ಒಂದಂತೂ ಸತ್ಯ, ಪರಿಹಾರವೇ ಇಲ್ಲದ ಸಮಸ್ಯೆಯನ್ನು ತಂದು ದಿನ ಬೆಳಗಾದರೆ ಒಬ್ರಿಗೊಬ್ಬರು ಟೀಕೆ ಟಿಪ್ಪಣಿಗಳನ್ನು ಟಾಂಗ್ಗಳನ್ನು ಕಟ್ಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ.